ನಮಸ್ತೆ. ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ನಿಮ್ಮ ದಿನವನ್ನು ಚೆನ್ನಾಗಿ ಆರಂಭಿಸಿ. ನಿಮ್ಮ ದಿನವನ್ನು ಚೆನ್ನಾಗಿ ಆರಂಭಿಸಿ ಅಂದರೆ ನಾವು ಹೇಗೆ ನಮ್ಮ ದಿನಾನ ಸ್ಟಾರ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೇ ನಮ್ಮ ಇಡೀ ದಿನ ನಿಂತಿದೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಹೇಗೆ ಅದನ್ನು ಇವ್ರು ಏನಂತ ಕರೀತಾರೆ ಆ್ಯಂಡ್ ದಿನವನ್ನು ಆರಂಭಿಸೋದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ನಮ್ಮ ದಿನವನ್ನು ಆರಂಭಿಸೋ ರೀತಿಯಲ್ಲಿ ನಮ್ಮ ಇಡೀ ದಿನ ಹೇಗೆ ಕಳೆಯುತ್ತೆ ಅನ್ನೋದನ್ನು ನಾವು ಏನು ಬೆಳಗ್ಗೆ ಎದ್ದ ತಕ್ಷಣ ಮೊದಲು 30 ನಿಮಿಷ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಲೈಫಲ್ಲಿ. ಅಂದರೆ ನಮ್ಮ ದಿನದ ಒಂದು ದಿನಚರಿನ ನಾವು ಕಳಿಬೇಕು ಅಂದರೆ ನಮಗೆ ಬೆಳಗ್ಗೆ ಎದ್ದ 30 ನಿಮಿಷ ಬಹಳ ಇಂಪಾರ್ಟೆಂಟು. ಅದನ್ನು ರಾಬಿನ್ ಶರ್ಮಾ ಅವರು ಪ್ಲಾಟಿನಮ್ 30 ಅಂತಲೇ ಕರೀತಾರೆ. ಅಂದರೆ ಇದನ್ನು ಪ್ಲಾಟಿನಮ್ 30 ಅಂತಲೇ ಹೆಸರಿಟ್ಬಿಟ್ಟಿದ್ದಾರೆ. ಪ್ಲಾಟಿನಮ್ ಏನು ಹೇಳ್ತಾರೆ, ಒಂದು ಗ್ರೇಟ್ ಥಿಂಗ್ ಅಲ್ವಾ. ಈಗ ನಮ್ಮ ಗೋಲ್ಡ್ಗಿಂತ ಹೆಚ್ಚು ಪ್ಲಾಟಿನಮ್ ಅಂತ. ಸೊ ಪ್ಲಾಟಿನಮ್ 30 ಅಂತಲೇ ಇದಕ್ಕೆ ಹೆಸರಿಟ್ಟಿದ್ದಾರೆ. ಅಂದರೆ ನಮ್ಮ ದಿನದ ಅತಿ ಅಮೂಲ್ಯವಾದ ಕ್ಷಣ ಈ 30 ನಿಮಿಷ ಆಗಿರುತ್ತೆ. ಬೆಳಗ್ಗೆ ನಾವು ಎದ್ದ ತಕ್ಷಣ 30 ಮಿನಿಟ್ಸ್ ಏನಿದೆ ಅದು ನಮ್ಮ ಜೀವನದ ಅಮೂಲ್ಯವಾದ ಕ್ಷಣ ಆಗಿರುತ್ತೆ. ಸೊ ಇಲ್ಲಿ ಪ್ರತಿ ನಿಮಿಷ ಅಂದರೆ ಇಡೀ ದಿನ ಪ್ರತಿ ನಿಮಿಷ ನಮಗೆ ಒಂದು ಗುಣಮಟ್ಟ ಇರಬೇಕು, ಕ್ವಾಲಿಟಿ ಟೈಮ್ನ ನಾವು ಸ್ಪೆಂಡ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ಈ 30 ನಿಮಿಷ ಬೆಳಗ್ಗೆ ಎದ್ದಾಗ 30 ನಿಮಿಷ ನಾವು ಹೇಗಿರ್ತೀವಲ್ಲ ಅದು ಗಾಢ ಪರಿಣಾಮವನ್ನು ಹೊಂದಿರುತ್ತೆ. ಅಂದರೆ ಇಡೀ ದಿನ ನಾವು ಹೇಗೆ ರನ್ ಮಾಡ್ತೀವಿ ಅನ್ನೋದು ಈ 30 ನಿಮಿಷ ನಾವು ಹೇಗೆ ಕಳೆದಿದ್ದೀವಿ ಅನ್ನೋದ್ರ ಮೇಲೇ ನಿಂತಿರುತ್ತೆ. ಒಳ್ಳೆ ಏನು ಆ ದಿನ ನಮಗೆ ತುಂಬ ಚೆನ್ನಾಗಿರಬೇಕು ಅಂದರೆ ಬೆಳಗ್ಗಿನ 30 ಮಿನಿಟ್ಸ್ ನಮಗೆ ಬಹಳ ಇಂಪಾರ್ಟೆಂಟು. ಆದರೆ ಈ ಬೆಳಗ್ಗಿನ 30 ಮಿನಿಟ್ಸ್ ನಮ್ಮ ಲೈಫಲ್ಲಿ ಒಂದು ಬೆಸ್ಟ್ ಆಗಿರಬೇಕು, ಒಳ್ಳೆ ಗುಣಮಟ್ಟದಾಗಿರಬೇಕು ಅಂತ ಅಂದರೆ ನಾವು ತಿಳುವಳಿಕೆ ಮತ್ತು ಸ್ವಯಂ ಶಿಸ್ತನ್ನು ಹೊಂದಿರಬೇಕು. ತುಂಬ ಜನ ನಾವು ನೋಡಿದ್ದೀವಿ, ಬೆಳಗ್ಗೆ ಎದ್ದ ತಕ್ಷಣ ಏನು ನಮಗೆ ನಮ್ಮ ತಂದೆ ತಾಯಿ ಅಜ್ಜಿ ತಾತ ಎಲ್ಲ ಹೇಳಿರ್ತಾರೆ ಏನಂತ, ಬಲ್ಗಡೆ ಎದ್ದೋಬೇಕು, ಬಲ್ಗಡೆ ಎದ್ದು ಕೂತ್ಕೊಂಡು ಅಸ್ತನ ನೋಡಿಕೊಂಡು ನಮಗೆ ಮಂತ್ರನ ಹೇಳಿ ಕರಾಗ್ರೆ ವಸತೆ ಲಕ್ಷ್ಮಿ ಹೇಳಿ, ಅಂದರೆ ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ಕೊಟ್ಟಿರ್ತಾರೆ ಹೇಳೋದು. ಅಥವಾ ಎಲ್ಲ ಧರ್ಮದಲ್ಲೂ ಒಂದೊಂದು ರೀತಿಯಲ್ಲಿ ಇರುತ್ತೆ. ಬೆಳಗ್ಗೆ ಯಾವ ಧರ್ಮದಲ್ಲಿ ಏನಿದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ರೈಟ್ ಸೈಡ್ ಎದ್ದೋಬೇಕು, ಎದ್ದ ತಕ್ಷಣ ದೇವ್ರು ನೋಡಬೇಕು ಅಥವಾ ದೇವರಿಗೇನೋ ಪ್ರೇಯರ್ ಮಾಡಬೇಕು ಅನ್ನೋದಂತೂ ಎಲ್ಲ ತಂದೆ ತಾಯಿ ಹೇಳ್ಕೊಟ್ಟಿರ್ತಾರೆ. ಕರೆಕ್ಟ್ ಅಲ್ವಾ? ಸೊ ಇದು ತುಂಬ ಇಂಪಾರ್ಟೆಂಟ್. ನಮ್ಗೆ ಯಾಕೆ ಅದನ್ನು ಹೇಳ್ಕೊಡ್ತಾ ಇದ್ರು ಆವಾಗ ಅಂದರೆ ಮೇ ಬಿ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಬೆಳಗ್ಗೆ ಎದ್ದ ತಕ್ಷಣ ನೀನು ಹೇಗಿರ್ತೀಯ ಅದು ತುಂಬ ಇಂಪಾರ್ಟೆಂಟ್ ಅಂತ. ಆದರೆ ಇವತ್ತೇನಾಗಿದೆ, ನಾವು ಬೆಳಗ್ಗೆ ಎದ್ದೊಳ್ತಾ ಇದ್ದಂಗೆ ಲೇಟ್ ಆಯಿತು, ಟೈಮ್ ಆಯಿತು, ಅಯ್ಯೋ ಇವತ್ತು ಈ ಮೀಟಿಂಗ್ ಇದೆ, ಅಯ್ಯೋ ಆಫೀಸಿಗೆ ಹೋಗಬೇಕು, ನೆನ್ನೆದು ಪೆಂಡಿಂಗ್ ಇದೆ, ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ, ಮೊಬೈಲಲ್ಲಿ ಏನು ಮೆಸೇಜ್ ಬಂದಿದೆಯೋ, ಏನು ಕಾಲ್ಸ್ ಬಂದಿದೆಯೋ, ಎಷ್ಟು ಜನದ ಕಾಲ್ಸ್ ಬಂದಿದೆಯೋ, ಈ ಟೆನ್ಷನಲ್ಲೇ ನಾವು ಬೆಳಗ್ಗೆ ಎದ್ದ ತಕ್ಷಣ ಪಟ್ ಅಂತ ಮೊಬೈಲ್ ತೊಗೊತೀವಿ. ಮೊಬೈಲ್ ತೊಗೊಂಡು ಫಸ್ಟು ಓಪನ್ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡ್ತಿದ್ದಂಗೆ ನಮಗೆ ನೀವೇ ಯೋಚನೆ ಮಾಡಿ, ನೀವು ಫಸ್ಟು ಇನ್ನು ನಿಮ್ಮ ವೈಫೈ ಅಥವಾ ನೆಟ್ ಆನ್ ಮಾಡ್ತಾ ಇದ್ದಂಗೆ ಇಮಿಡಿಯೇಟಾಗಿ ನಮಗೆ ಡಾಟಾ ಆನ್ ಮಾಡ್ತಿದ್ದಂಗೆ ಮೆಸೇಜಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಹಿಂದಿಂದು ಆಮೇಲೆ ಎಂಟರ್ಟೈನ್ಮೆಂಟ್ ಏನೇನೋ ಮೆಸೇಜ್ ಬರುತ್ತೆ. ಸೊ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ ಅಥವಾ ಬೇರೆ ವಿಚಾರದ ಬಗ್ಗೆ ನೋಡ್ತೀವಿ. ನನ್ನ ಜೀವನದ ಬಗ್ಗೆ ನಾನು ಗಮನ ಕೊಡಲ್ಲ. ಹಾಗಾಗಿ ಎದ್ದು 30 ನಿಮಿಷ ನಾವು ಮೊಬೈಲ್ಗಳನ್ನು ಅಥವಾ ಬೇರೆ ಯಾವುದೇ ಚಟುವಟಿಕೆಯಲ್ಲಿ ನಾವು ಇರಬಾರ್ದು. ಅಂದರೆ ನಮಗೆ ತಿಳುವಳಿಕೆ ಇರಬೇಕು, ಬೆಳಗ್ಗೆ ಎದ್ದ ತಕ್ಷಣ ನಾವು ಏನು ಮಾಡಬೇಕು ಅಂತ ಸ್ವಯಂ ಶಿಸ್ತಿರಬೇಕು. ಅಂದರೆ ಸೆಲ್ಫ್ ಡಿಸಿಪ್ಲಿನ್ ಇರಬೇಕು. ನಾನೇ ಅದನ್ನು ಮಾಡ್ಕೋಬೇಕು, ಯಾರೂ ನನಗೆ ಮಾಡಿಕೊಡೋಕ್ಕಾಗಲ್ಲ. ಈ ಮುಖ್ಯವಾದ ಅವಧಿಯಲ್ಲಿ ಪರಿಶುದ್ಧ ವಿಚಾರಗಳ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು. ಪರಿಶುದ್ಧ ವಿಚಾರಗಳ ಬಗ್ಗೆ ಯೋಚನೆ ಮಾಡಬೇಕು. ಬಹಳ ಉನ್ನತವಾದ ಕಾರ್ಯಗಳನ್ನು ಮಾತ್ರ ನಾವು ಕೈಗೊಳ್ಳಬೇಕು. ಆ ಟೈಮಲ್ಲಿ ನಾವು ನಮ್ಮ ಯೋಚನೆ, ನಮ್ಮ ಕೆಲಸ ಎಲ್ಲ ಕೂಡ ಉನ್ನತವಾಗಿರಬೇಕು. ಇದು ನಮ್ಮ ದಿನದ ನಿರಂತರ ಏನು ನಮ್ಮ ಇಡೀ ದಿನ ಅದ್ಭುತವಾಗಿರೋದಕ್ಕೆ ಈ ಪ್ಲಾಟಿನಮ್ 30 ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇತ್ತೀಚೆಗೆ ಹೇಗೆ ಇವತ್ತು ನಾವು ಎದೊಳ್ತಾ ಇದ್ದೀವಿ ಅನ್ನೋದನ್ನು ಅವ್ರು ಹೇಳ್ತಾ ಇರೋದು, ಹೇಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇತ್ತೀಚಿನ ಜನಗಳು ಹೇಗೆಲ್ಲ ಮಾಡ್ತಾ ಇದ್ದಾರೆ ಅಂತ. ಇವ್ರೇನು ಹೇಳ್ತಾರೆ ಅಂತಂದರೆ, ಏನು ನಮ್ಮ ಜೀವನದಲ್ಲಿ ದೈನಂದಿನ ಸವಾಲುಗಳ ಮೇಲೆ
ಓಕೆ, ಅಂದರೆ ನಮ್ಮ ಹೋಲ್ ಡೇಯಲ್ಲಿ ನಮಗೆ ಬರುವಂತಹ ಚಾಲೆಂಜಸ್ ಮೇಲೆ ನಾವು ಆ ಚಾಲೆಂಜಸ್ನ ಫೇಸ್ ಮಾಡಬೇಕು ಅಂದರೆ ಈ ಪ್ಲಾಟಿನಮ್ 30 ತುಂಬ ಇಂಪಾರ್ಟೆಂಟ್. ಈ ಪ್ಲಾಟಿನಮ್ 30 ಕಾಲ ನೀವು ಹೇಗೆ ಕಳೆದಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ದಿನದ ಚಾಲೆಂಜಸ್ನ ನೀವು ಫೇಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ದೊಡ್ಡ ಚಾಲೆಂಜ್ ಬರುತ್ತೆ ನಮಗೆ, ಅದನ್ನು ಫೇಸ್ ಮಾಡೋಕ್ಕೆ ನಮಗೆ ಆಗ್ತಾ ಇಲ್ಲ ಅಂದಾಗ ವಾಪಸ್ ನಾವು ಬೆಳಗಿನ 30 ನಿಮಿಷ ನೆನಪಿಸ್ಕೋಬೇಕು. ಅಷ್ಟರ ಮಟ್ಟಿಗೆ ನಾವು 30 ನಿಮಿಷನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಬೇಕು. ಎಕ್ಸಾಂಪಲ್, ಇವಾಗ ನಮಗೇನು ಹೇಳ್ತಾರೆ, ಏನಾದರೂ ಕಷ್ಟ ಬಂದಾಗಲೇ ನಾವು ದೇವ್ರನ್ನ ನೆನೆಸ್ಕೊಳ್ತೀವಿ ಅಂತ ಹೇಳ್ತಾರೆ, ಕರೆಕ್ಟಾ? ಸೊ ನಮಗೆ ಆ ರೀತಿ ಒಂದು ದಿನದಲ್ಲಿ ನಮಗೇನೇ ಸವಾಲು ಬಂದರೂ ಕೂಡ ಹೇಗೆ ಕಷ್ಟ ಬಂದ ತಕ್ಷಣ ನಮಗೆ ದೇವ್ರು ನೆನೆಸ್ಕೋಬೇಕು ಅನಿಸುತ್ತೆ, ಅಪ್ಪ ದೇವರೇ ಕಾಪಾಡಪ್ಪ ಅಂತ ಹೇಗೆ ನಾವು ಪಟ್ಟಂತ ನಮ್ಮ ಸಬ್ಕಾನ್ಷಿಯಸ್ಸಿಗೆ ಬಂದಿದೆ, ಅದೇ ಥರನೇ ಬೆಳಗ್ಗೆ 30 ನಿಮಿಷ ನಮ್ಮ ಸಬ್ಕಾನ್ಷಿಯಸಲ್ಲಿ ಕೂತಿರಬೇಕು. ನಮ್ಮ ಹೋಲ್ ಡೇಯಲ್ಲಿ ಏನೇ ಚಾಲೆಂಜಸ್ ಬಂದರೂ ಕೂಡ ವಾಪಸ್ ನಾನು ನನ್ನ 30 ನಿಮಿಷಕ್ಕೆ, ಬೆಳಗಿನ 30 ನಿಮಿಷಕ್ಕೆ ನಾನು ಹೋಗಬೇಕು. ಸೊ ಅಲ್ಲಿಗೆ ಹೋಗ್ತಿದ್ದಂಗೆ ಇಮಿಡಿಯೇಟಾಗಿ ನನ್ನ ಚಾಲೆಂಜಸ್ ಸಾರ್ಟ್ ಔಟ್ ಆಗೋ ಥರ. ಸೊ ಇದನ್ನು ನಾವು ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಎದ್ದು 30 ನಿಮಿಷ ನಾವು ಏನು ವಿಚಾರ ಮಾಡ್ತೀವಿ, ಏನು ಕೆಲಸ ಮಾಡಿರ್ತೀವಿ, ಯಾವ ಥರ ಇರ್ತೀವಿ ಅನ್ನೋದು, ಹೋಲ್ ಡೇಯಲ್ಲಿ ಬರೋ ಚಾಲೆಂಜಸ್ನ ನಿಭಾಯಿಸೋ ಶಕ್ತಿ ನಮಗೆ ಗೊತ್ತಾಗಲಿಲ್ಲ ಅಂದ ತಕ್ಷಣ 30 ನಿಮಿಷಕ್ಕೆ ಹೋಗಿ ಮತ್ತೆ ವಾಪಸ್ ನಾವು ಆ ಚಾಲೆಂಜಸ್ನ ಫೇಸ್ ಮಾಡಬೇಕು. ಆ ಥರ ನಮ್ಮ ಬೆಳಗಿನ 30 ನಿಮಿಷನ ನಾವು ಕಳೆದಿರಬೇಕು. ಆ ಥರ ನಾವು ಅದನ್ನು ಯೂಸ್ ಮಾಡ್ಕೊಂಡಿರಬೇಕು ಆ ಟೈಮ್ನ ಕ್ವಾಲಿಟಿಯಾಗಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪುನರ್ಚೇತನ ಕೊಡೋ ಥರ ಇರಬೇಕು. ಬೆಳಗಿನ 30 ನಿಮಿಷ ನಮ್ಗೆ ಹೇಗಿರಬೇಕು ಅಂದರೆ, ಟಯರ್ಡ್ ಆದಾಗ ಆ 30 ನಿಮಿಷ ನೆನೆಸ್ಕೊಂಡ ತಕ್ಷಣ ನನಗೆ ವಾಪಸ್ ಪುನರ್ಚೇತನ ಬರಬೇಕು, ಜೋಶ್ ಬರಬೇಕು, ನನಗೆ ಎನರ್ಜಿ ಬರಬೇಕು ನನಗೆ. ಆಮೇಲೆ ಏನೋ ಒಂದು ಲೇಸಿಯಾಗಿ ಕೂತ್ಕೊಂಡಿದ್ದಾಗ ಮತ್ತೆ 30 ನಿಮಿಷ ನೆನೆಸ್ಕೊಳ್ಳ ತಕ್ಷಣ ಆ್ಯಕ್ಟಿವ್ ಆಗಬೇಕು ನಾನು. ಸೊ ಇದೆಲ್ಲ ಆಗಬೇಕು ಅಂದರೆ ಬೆಳಗ್ಗಿನ 30 ನಿಮಿಷ ನಾವು ಕರೆಕ್ಟಾಗಿ ಕ್ವಾಲಿಟಿಯಾಗಿ ಕಳೆದಿರಬೇಕು. ಆ್ಯಂಡ್ ಅದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಹೋಲ್ ಡೇ ಏನೇ ಸಿಚುಯೇಷನ್ ಆದರೂ ವಾಪಸ್ 30 ಮಿನಿಟ್ಸ್ಗೆ ಹೋಗಬೇಕು. ಮಾರ್ನಿಂಗ್ ಪ್ಲಾಟಿನಮ್ 30 ಮಿನಿಟ್ಸ್ಗೆ ಹೋಗಬೇಕು. ಅದನ್ನೆಲ್ಲರೂ ನೆನ್ಪಿಟ್ಕೊಳ್ಳಿ, ಪ್ಲಾಟಿನಮ್ 30 ಅಂತ ಅದ್ರ ಹೆಸರು ಕೊಟ್ಟಿರೋದು. ಓಕೆ, ಸೊ ಇವ್ರು ಏನು ಹೇಳ್ತಿದ್ದಾರೆ, ನನ್ನ ಲೈಫಲ್ಲಿ ನಾನು ಹೇಗೆ ಕಳಿತೀನಿ ಅಂತ ಒಂಚೂರು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನ ಜೀವನದಲ್ಲಿ ನಾನು ಸಂತೋಷವಾಗಿ ಶಾಂತಿಯುತವಾಗಿ ನನ್ನ ದಿನವನ್ನು ಆರಂಭ ಮಾಡ್ತೀನಿ. ಸಂತೋಷವಾಗಿ ಶಾಂತಿಯುತವಾಗಿ ನನ್ನ ದಿನವನ್ನು ಆರಂಭ ಮಾಡ್ತೀನಿ. ಬೆಳಗ್ಗೆ ಎದ್ದೊಳ್ತಾ ಇದ್ದಂಗೆ ನಾನು ವಾಕಿಂಗ್ ಹೋಗ್ತೀನಿ. ಆಮೇಲೆ ಫಸ್ಟು ಫ್ರೆಶ್ ಅಪ್ ಆಗ್ತೀನಿ, ವಾಕಿಂಗ್ ಹೋಗ್ತೀನಿ. ಆಮೇಲೆ ನನಗೆ ಅಂತ ಒಂದು ಖಾಸಗಿ ಪ್ಲೇಸ್, ಒಂದು ಪ್ರೈವೇಟ್ ಪ್ಲೇಸ್ ಇಟ್ಕೊಂಡಿದ್ದೀನಿ. ಅಲ್ಲಿ ಹೋಗಿ 15 ನಿಮಿಷ ನಾನು ಧ್ಯಾನ ಮಾಡ್ತೀನಿ. ಆಮೇಲೆ ನಾನು ಒಳ್ಳೆ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತೀನಿ. ಅದಾದ ಮೇಲೆ ಏನಾದರೂ ಕಲಿಯೋದಿದ್ರೆ ಆ ಟೈಮಲ್ಲಿ ನಾನು ಕಲಿತೀನಿ. ಆಮೇಲೆ ನನ್ನ ದಿನವನ್ನು ನಾನು ಪ್ರಾರಂಭ ಮಾಡ್ತೀನಿ. ಈ ಥರ ಕಳೆದಿರೋದ್ರಿಂದ ನನಗೆ ಇಡೀ ದಿನದ ನನ್ನ ದೃಷ್ಟಿಯನ್ನೇ ಅದು ಬದಲಾಯಿಸ್ಬಿಡುತ್ತೆ. ನಾವು ವಾಸಿಸುತ್ತಿರುವ ಕಾಲದಲ್ಲಿ ಬಹಳ ಸುಲಭವಾಗಿ ನಾವು ಹೇಗೆ ನಮ್ಮ ಜೀವನನ ನಡೆಸಬೇಕು ಅನ್ನೋದು ಇದು ನಮಗೆ ಗೊತ್ತು ಮಾಡುತ್ತೆ. ಯಶಸ್ವಿ ಬದುಕಲ್ಲಿ ನಾವು ನಿರಂತರ ಸತ್ಯಗಳನ್ನು ತಿಳ್ಕೊಂಡು ಜ್ಞಾನದಿಂದ ನಾವು ಮುಂದಕ್ಕೆ ಬರಬೇಕು ಅಂದರೆ ಬೆಳಗ್ಗಿನ 30 ನಿಮಿಷ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾದ ಮಾರ್ಗದಲ್ಲಿ ನನ್ನ ದಿನವನ್ನು ನಾನು ಆರಂಭಿಸೋದ್ರಿಂದ ಅದು ನನಗೆ ಫೋಕಸ್ಡ್ ಮಾಡುತ್ತೆ ನನ್ನ ಲೈಫಲ್ಲಿ ಅಂತ ಹೇಳ್ತಿದ್ದಾರೆ. ಇದು ಬರೀ ಹೋಲ್ ಡೇಗೆ ಅಲ್ಲ, ನನ್ನ ಜೀವನನ ಕೇಂದ್ರೀಕೃತಗೊಳಿಸುತ್ತೆ. ಅಂದರೆ ನನಗೇನು ಬೇಕೇ ಬೇಕು ಅದ್ರ ಮೇಲೆ ಫೋಕಸ್ಡ್ ಆಗಿರೋದಕ್ಕೆ ಈ 30 ನಿಮಿಷ ಸಪೋರ್ಟ್ ಮಾಡುತ್ತೆ. ಆ ಅಮೂಲ್ಯವಾದ ಮುಂಜಾನೆ ಸಮಯದಲ್ಲಿ ನಾನು ಓದುವ ಜ್ಞಾನ ಭಂಡಾರವು, ನಾನು ಏನನ್ನು ಓದ್ತೀನಿ, ಓದುವ ಜ್ಞಾನ ಭಂಡಾರವು ನನ್ನ ದಿನದ ಮಿಕ್ಕ ಪ್ರತಿ ನಿಮಿಷವನ್ನು ಕೂಡ ಅದು ಉತ್ತೇಜಿಸುತ್ತಾ ಇರುತ್ತೆ. ಹಾಗಾಗಿ ನಿಮ್ಮ ದಿನವನ್ನು ಚೆನ್ನಾಗಿ ಆರಂಭಿಸಿ. ನೀವು ಯಾವಾಗಲೂ ಒಂದೇ ರೀತಿ ಇರೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ದಿನಾನ ನೀವು ಚೆನ್ನಾಗಿ ಆರಂಭಿಸಿದ್ರೆ ಹೋಲ್ ಡೇಯಲ್ಲಿ ಏನೇ ಅಪ್ಸ್ ಆ್ಯಂಡ್ ಡೌನ್ ಬಂದರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡೋ ಶಕ್ತಿ ಮಾರ್ನಿಂಗ್ 30 ಮಿನಿಟ್ಸ್ಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದು ನಮಗೆ ಗೊತ್ತಾದ ಮೇಲೆ ನನ್ನ ಲೈಫ್ ಸ್ಟೈಲ್ ಹೇಗಿತ್ತು ಅಂದರೆ, ನಾನು ಬೆಳಗ್ಗೆ ಎದ್ದೊಳ್ತಾ ಇದ್ದಿದ್ದೆ 9 ಗಂಟೆ 10 ಗಂಟೆಗೆ ಎದ್ದೊಳ್ತಾ ಇದ್ದೆ. ಅಮ್ಮ ಮನೇಲಂತೂ ಅದಿರಲೇ ಇಲ್ಲ. ಇನ್ನು ಹಸ್ಬೆಂಡ್ ಮನೆಗೆ ಬಂದಮೇಲೆ ಎಲ್ಲರೂ ಇದ್ದಾಗ ಸ್ವಲ್ಪ ಹೇಳಲೇಬೇಕು, ಕಷ್ಟಪಟ್ಟು ಹೇಳ್ತಾ ಇದ್ದೆ. ಬಟ್ ನಾನು ಹಸ್ಬೆಂಡ್ ಈಗ ಅತ್ತೆ ಊರಲ್ಲಿದ್ದಾಗ ನಾನು ಹಸ್ಬೆಂಡ್ ಇಬ್ಬರೇ ಇದ್ದಾಗ ನಾನು ತುಂಬ ಲೇಟ್ 9 ಗಂಟೆಗೆ ಎದ್ದೊಳೋದು, ಆಮೇಲೆ ಅಡುಗೆ ಮಾಡೋದು, ಹಿಂಗೆಲ್ಲ ಮಾಡ್ತಾಯಿದ್ದೆ. ಅದೊಂಥರ ಪೀಸ್ ಇರಲಿಲ್ಲ. ನನಗೂ ಗೊತ್ತು ನಾನು ಮಾಡ್ತಾ ಇರುವಂಥ ನನಗಿರೋ ರೆಸ್ಪಾನ್ಸಿಬಿಲಿಟಿನ ನಾನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂತ ನನಗೂ ಸೆಲ್ಫ್ ಲವ್ ಇರ್ತಾ ಇರಲಿಲ್ಲ. ನಾನೂ ಗಿಲ್ಟಲ್ಲಿ ಇರ್ತಿದ್ದೆ. ಬಟ್ ನನಗೆ ಆಗ್ತಿಲ್ಲ ಮಾಡೋಕ್ಕೆ ಅನ್ನೋ ಒಂದು ಪ್ರಶ್ನೆ ಇತ್ತು. ಯಾವಾಗ ನಾನು ಎಜುಕೇಷನ್ಸ್ನ ತೊಗೊಳ್ತಾ ಬಂದೆ, ಸ್ಪಿರಿಚುವಲ್ಗೆ ಕನೆಕ್ಟ್ ಆಗ್ತಾ ಬಂದೆ, ಸೊ ನಿಧಾನವಾಗಿ ನನ್ನ ದಿನಚರಿನ ನಾನು ಚಿಕ್ಕದಾಗಿ ಚೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಅದು ಬಹಳ ಚೆನ್ನಾಗಿ ವರ್ಕ್ ಆಗಿದೆ. ಇವತ್ತು ಎಲ್ಲರೂ ಮನೇಲಿರ್ತಾರೆ. ಆ್ಯಂಡ್ ನನಗೆ ಟು ಬಿ ಫ್ರ್ಯಾಂಕ್, ಹೇಗೆ ಬೆಳಗ್ಗೆ ಎದ್ದ ತಕ್ಷಣ ಹೇಗೆ ದಿನವನ್ನು ಪ್ರಾರಂಭಿಸಬೇಕು ಅಂತ ಅರ್ಥ ಆಗಿರೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಮನೇಲಿ ಇವಾಗ ಪ್ರತಿಯೊಬ್ಬರು ಕೂಡ ಅಪ್ಪ, ಅಮ್ಮ, ಹಸ್ಬೆಂಡ್,
ಮಗು ಆಗಿರ್ಬೋದು, ನಾನಾಗಿರ್ಬೋದು, ನಾವು ಎದ್ದ ತಕ್ಷಣವೇ ನಾವು ಇಮಿಡಿಯೇಟ್ ಮಾಡೋದೇ ಫಸ್ಟು ಬೆಡ್ಡಿಂದ ಎದ್ದ ತಕ್ಷಣ ನಾವು ಮಾಡೋ ಕೆಲಸನೇ ಮೆಡಿಟೇಷನ್. ಅಂದರೆ ಬೆಳಗ್ಗೆ ನಾವು ಕಣ್ಬಿಟ್ಟು ಎದ್ದು ಕೂತ್ಕೊಳ್ತಾ ಇದ್ದಂಗೆ ಕಣ್ಣು ಮುಚ್ಕೊಂಡು ಕೂತ್ಕೋತೀವಿ. ಕೂತ್ಕೊಂಡು ಇವತ್ತಿನ ದಿನಕ್ಕೆ ಫಸ್ಟು ನನಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಇವತ್ತು ನಾನು ಬದುಕಿದ್ದೀನಿ, ಇವತ್ತು ನನ್ನನ್ನು ನೀನು ಕರ್ಕೊಳ್ಳಿಲ್ಲ, ಮತ್ತೆ ವಾಪಸ್ ಕೊಟ್ಟಿದ್ಯಾ, ನನಗೆ ಇವತ್ತಿನ ದಿನ ಕೊಟ್ಟಿದ್ಯಾ, ಥ್ಯಾಂಕ್ ಯು. ಆ್ಯಂಡ್ ನನ್ನ ಹಿಂದೆ ಯಾರೆಲ್ಲ ನನಗೆ ಪೇನ್ ಆಗಿದೆ ಅಥವಾ ನನ್ನಿಂದ ಯಾರಿಗೆ ಪೇನ್ ಆಗಿದೆ ಅವರೆಲ್ರಿಗೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ, ಅವರೆಲ್ಲರಿಗೂ ಕೂಡ ನಾನು ಕ್ಷಮಿಸ್ತಾ ಇದ್ದೀನಿ. ಆ್ಯಂಡ್ ನಿನ್ನೆ ನನಗೆ ಎಷ್ಟೊಂದು ಜನ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡಿದ್ದಾರೆ, ಅವರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ದಿನದಲ್ಲಿ ಬರುವಂತಹ ವ್ಯಕ್ತಿಗಳು, ಪರಿಸ್ಥಿತಿಗಳು, ಸಂದರ್ಭ ಪ್ರತಿಯೊಂದು ಕೂಡ ನಾನು ಅದನ್ನು ಮನಪೂರ್ವಕವಾಗಿ ಸ್ವೀಕರಿಸ್ತೀನಿ. ಆ್ಯಂಡ್ ಯಾವುದೇ ಸವಾಲುಗಳು ಬಂದರೂ ನಾನು ಅದನ್ನು ಧೈರ್ಯದಿಂದ ಫೇಸ್ ಮಾಡ್ತೀನಿ. ಇವತ್ತಿನ ದಿನಕ್ಕೆ ನಾನು ಅದ್ಭುತವಾದ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ನನ್ನ ಲೈಫಲ್ಲಿ ಬರೋ ಪ್ರತಿಯೊಬ್ಬರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಬೆಳಗ್ಗೆ ಹೇಳ್ಕೊಂಬಿಟ್ಟು ಆಮೇಲೆ ನಮ್ಗೊಂದು ಏನು ವಿಜುಲೈಸೇಷನ್ ಇರುತ್ತೆ ನಮ್ಮ ಲೈಫಲ್ಲಿ ಹೇಗಿರಬೇಕು ಅಂತ, ಆ ಥರ ಒಂದು ಮಾಡಿಕೊಂಡು ವಿಜುಲೈಸ್ ಮಾಡಿ ನಾವು ಆಮೇಲೆ ಬೆಡ್ಡಿಂದ ಇಳಿತೀವಿ. ಓಕೆ, ಇದು ನಮ್ಮ ಪ್ರಾಕ್ಟೀಸು. ಬಟ್ 2021 ಆ್ಯಕ್ಚುಲಿ ಒಂದು ಬ್ಯಾಚ್ 2020 ನಾನು ಒಂದು ಎಜುಕೇಷನ್ ರಿಲೇಟೆಡ್, ಲೈಫ್ ಎಜುಕೇಷನ್ ರಿಲೇಟೆಡ್ ಮಾಡ್ತಾಯಿದ್ವಿ. ಬಟ್ 2021 ಒಂದು 130 ಪೀಪಲ್, 130 ಜನನ ಸೆಲೆಕ್ಟ್ ಮಾಡಿಕೊಂಡು, ಎಲ್ರಿಗೂ ನಾವು ಅದನ್ನು ಮಾಡಲಿಲ್ಲ. ಅಂದರೆ ಕೆಲವು ಕಂಡೀಷನ್ಸ್, ರೂಲ್ಸ್ ಎಲ್ಲ ಹಾಕಿದ್ವಿ, ಇದೆಲ್ಲನೂ ನೀವು ಫಾಲೋ ಮಾಡ್ತೀರಾ ಅಂದರೆ ಯಾರಾದರೂ ಜಾಯ್ನ್ ಆಗ್ಬೋದು ಅಂತ. ಸೊ ಒಂದು 130 ಜನ ನಮಗೆ ಜಾಯ್ನ್ ಆದರು. ನಾವು ಮಾಡಿದ ಕೆಲಸ ಏನಂದರೆ ಬೆಳಗ್ಗೆ ಹೇಳ್ತಾ ಇದ್ದಂಗೆ ಇಮಿಡಿಯೇಟ್ ಫಸ್ಟು 2 ಮಿನಿಟ್ಸ್ ಅವರು ಅವತ್ತಿನ ದಿನಕ್ಕೆ ಥ್ಯಾಂಕ್ಸ್ ಹೇಳಿ, ಆಮೇಲೆ ಅವರು ಫ್ರೆಶ್ ಅಪ್ ಆಗಿ ಬಂದು ಒಂದು ಲೋಟ ಬಿಸಿನೀರು ಕುಡಿಬೇಕು. ಆನ್ಲೈನ್ ಕ್ಲಾಸ್ ಕನೆಕ್ಟ್ ಆಗ್ತಾಯಿದ್ರು, ಹೇಳ್ಬಿಡ್ತಾಯಿದ್ವಿ, ಬೇರೆ ಏನೂ ನೋಡೋಂಗಿಲ್ಲ ಫೋನಲ್ಲಿ, ಜಸ್ಟ್ ಆನ್ಲೈನ್ ಕ್ಲಾಸ್ ಝೂಮ್ ಕನೆಕ್ಟ್ ಆಗಿಬಿಟ್ಟು ಕುತ್ಕೋಬೇಕು. ಒಂದು ಲೋಟ ನೀರು ಕುಡಿತಾಯಿದ್ರು, ನೀರು ಕುಡಿದ್ಬಿಟ್ಟು ಆಮೇಲೆ 2 ಲೋಟ ನೀರು ಕುಡಿತಾಯಿದ್ರು. ಆಮೇಲೆ ಸೆಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಮೆಡಿಟೇಷನ್, ವಿಜುಲೈಸೇಷನ್, ಗ್ರ್ಯಾಟಿಟ್ಯೂಡ್, ಎಕ್ಸಸೈಸ್ ಎಲ್ಲ ಆನ್ಲೈನಲ್ಲಿ ಮಾಡಿಸ್ತಾ ಇದ್ವಿ. ಸೊ ಇದು ಆದಮೇಲೆ ಅವ್ರಿಗೆ ನೆಕ್ಸ್ಟು ಎಜುಕೇಷನ್ ರಿಲೇಟೆಡ್, ಅಂದರೆ ಲೈಫ್ ಈ ಥರದ್ದು ಸಬ್ಜೆಕ್ಟ್ ರಿಲೇಟೆಡ್ ನಾವು ಮಾತಾಡ್ತಾ ಇದ್ವಿ. ಸೊ ಅದು ಮುಗಿದ ಮೇಲೆ ಅಷ್ಟೊತ್ತಿಗೆ ಮತ್ತೆ 2 ಲೋಟ ನೀರು ಕುಡಿದಿರ್ತಾಯಿದ್ರು. ಸೊ ಬೆಳಗ್ಗೆ 1 ಲೀಟರ್ ನೀರು ಕುಡಿಯೋದಾಗಿರ್ಬೋದು, ಮೆಡಿಟೇಷನ್, ವಿಜುಲೈಸೇಷನ್, ಗ್ರ್ಯಾಟಿಟ್ಯೂಡು, ಎಕ್ಸಸೈಸು, ಲರ್ನಿಂಗು, ಈ 6 ಬೆಸ್ಟ್ ಥಿಂಗ್ಸ್ ಮೇಲೆ ನಡೆದು ಆಮೇಲೆ ನಾವು ಹೋಲ್ ಡೇಗೆ ಥ್ಯಾಂಕ್ಸ್ ಹೇಳೋದ್ರ ಮೂಲಕ ನಮ್ಮ ದಿನಾನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು. ಒಂದು ರೀತಿ ಆ 2021 2022 ನಂಗೆ ತುಂಬ ಜನ ಹೇಳಿದ್ದಾರೆ, ಮೇಡಮ್ ಇವತ್ತು ನನ್ನ ಜೀವನದಲ್ಲಿ ಏನೇ ಬಂದರೂ ಕೂಡ ನಾನು ಫೇಸ್ ಮಾಡ್ತಾ ಇರೋದು, ಅಥವಾ ನಾನು ಈ ರೀತಿ ಏನೇ ಬಂದರೂ ನಾನು ಆರಾಮಾಗಿರೋದಕ್ಕೆ ಕಾರಣನೇ 2021 ನಾನು ಅಟೆಂಡ್ ಮಾಡಿದಂಥ ಸೆಷನ್ ಅಂತ ಹೇಳ್ತಾರೆ. ಯಾಕಂದರೆ ಒಂದು ದಿನ ಕ್ಲಾಸ್ ಮಾಡಿ ಬಿಟ್ಟಿದ್ದಲ್ಲ, ನಾವು 365 ದಿನ, ಯಾವ ಸಂಡೇ ಕೂಡ ರಜಾ ಇಲ್ಲ, ಯಾವ ಹಬ್ಬದಲ್ಲೂ ರಜಾ ಇಲ್ಲ. ಹಬ್ಬದ ದಿನ ಹೌ ಟು ಸೆಲೆಬ್ರೇಟ್ ಫೆಸ್ಟಿವಲ್ ಅಂತ ಹೇಳಿ ನಾವು ಆ ಫೆಸ್ಟಿವಲಿಗೆ ತಕ್ಕಂತೆ ಮಾಡ್ತಾಯಿದ್ವಿ. ಸೊ ಇದು ಮಾಡಿದ ರೀಸನ್ ಏನಂದರೆ ನನ್ನ ಸುತ್ತ ಇರೋರು ಈ ಒಂದು ವೈಬ್ಸಲ್ಲಿರೋದ್ರಿಂದ ಅದು ನನಗೂ ಎನರ್ಜಿ, ನಾನು ನನ್ನ ಲೈಫ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಸೆಷನ್ನ ಶುರು ಮಾಡಿದ್ದು. ಸೊ ಅದು ಆಟೋಮೆಟಿಕ್ಕಾಗಿ ಗಿವ್ ಆ್ಯಂಡ್ ಟೇಕ್ ಆಗಿಬಿಡುತ್ತೆ. ಸೊ ಇದನ್ನು ನಮಗೆ ಕೊಟ್ಟಿದ್ದು ನನ್ನ ಮಾಸ್ಟರ್, ನನ್ನ ಗುರುಗಳು. ಅವರು ಒಂದು ಲಿಸ್ಟ್ ಮಾಡಿ ಕೊಟ್ಟರು, ಬೆಳಗ್ಗೆ ಎದ್ದ ತಕ್ಷಣ ನಾವು ಮಾಡಬೇಕಾಗಿರೋ ಕೆಲಸಗಳೇನು ಅಂತ. ಅದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅದು ಅಲ್ಟಿಮೇಟ್ ರಿಸಲ್ಟ್ ಕೊಡ್ತು. ಅದಾದಮೇಲೆ ನನ್ನ ಸ್ಪಿರಿಚುವಲ್ ಮಾಸ್ಟರ್ ಒಬ್ಬರು ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕಾಗಿರುವಂಥ ಒಂದು 10 ಪಾಯಿಂಟ್ಸ್ ಬಗ್ಗೆ ಹೇಳಿದರು, ಸ್ಪಿರಿಚುವಲ್ ರಿಲೇಟೆಡ್. ಸೊ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಒಂಥರ ಲೈಫ್ ಕ್ಲಾರಿಟಿ ಇರ್ತಾಯಿತ್ತು. ಆ್ಯಂಡ್ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ನಾವು ದಿನವನ್ನು ಹೇಗೆ ತೊಗೊಳ್ತೀವಿ ಅದು ಡೆಫಿನೆಟ್ಲಿ ಮ್ಯಾಟ್ರ್ ಆಗುತ್ತೆ ಅಂತ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಹಾಗೆ ಆನ್ ಆ್ಯಂಡ್ ಆಫ್ ಅಂತ ಬಂದಾಗ ಕೆಲವರು ಏನಂದರೆ ಬೆಳಗ್ಗೆ 30 ಮಿನಿಟ್ಸ್ ಪ್ಲಾಟಿನಮ್ ಮೂಮೆಂಟ್ಸ್ನ ಮಿನಿಟ್ಸ್ನ ಮರೆತು ಸ್ಟಾರ್ಟ್ ಆದಾಗ ಆ ಲೈಫ್ ಹಾಗೆ ಉಲ್ಟಾ ಹೊಡೆದಿದ್ದು ಇದೆ. ಸೊ ಅದಕ್ಕೋಸ್ಕರ ನಾವು ಪ್ಲಾಟಿನಮ್ ಮಿನಿಟ್ಸ್ ಅಂತ ಇವ್ರು ಏನು ಕರೆದಿದ್ದಾರೆ, ಪ್ಲಾಟಿನಮ್ 30 ಅಂತ, ತುಂಬ ಇಂಪಾರ್ಟೆಂಟ್. ದಯವಿಟ್ಟು ನೀವುಗಳು ಅಷ್ಟೇ ಫೋನ್ನ ದೂರ ಬೆಳಗ್ಗೆ ಎದ್ದೊಳಕ್ಕಾಗಲ್ವಾ, ಫೋನ್ನ ದೂರ ಇಡಿ, ಅಲಾರಾಮ್ ಇಟ್ಬಿಟ್ಟು. ನಾನು ತುಂಬ ದೂರ ಇಡ್ತೀನಿ ಅಲಾರಾಮ್ ಇಟ್ಟು ಫೋನ್ ಆ್ಯಕ್ಚುಲಿ ತುಂಬ ದೂರ ಇರುತ್ತೆ ನನ್ನಿಂದ. ಅಂದರೆ ಅದು ಎಲ್ಲಿಟ್ಟಿರ್ತೀನಿ ಅಂದರೆ ನಾನು ಸಿಂಕ್ ಹತ್ರ ಇಟ್ಟಿರ್ತೀನಿ, ಅಂದರೆ ವಾಶ್ ಬೇಷನ್ ಹತ್ರ ಇಟ್ಟಿರ್ತೀನಿ, ರೂಮಲ್ಲಿ ವಾಶ್ ಬೇಷನ್ ಪಕ್ಕದಲ್ಲಿ ಇಟ್ಟಿರ್ತೀನಿ. ಯಾಕೆ ಅಂತ ಅಂದರೆ ನಾನು ಅಲ್ಲಿವರೆಗೂ ಹೋಗಿ ಅದನ್ನು ಆಫ್ ಮಾಡಿದ್ರೆ ನನಗೆ ಪಕ್ಕದಲ್ಲಿ ಕಾಣಿಸ್ಬೇಕಾಗಿರೋದು ವಾಶ್ ಬೇಷನ್. ಸೊ ಇಮಿಡಿಯೇಟ್ ನನ್ನ ಮುಖಕ್ಕೆ ನೀರು ಹಾಕ್ಕೊಂಡು ನನ್ನ ಡೇ ಸ್ಟಾರ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್ ಎದ್ದೊಳ್ತಾ ಇದ್ದಂಗೆ ಥ್ಯಾಂಕ್ ಯು ಅಂತ ಟಕ್ 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 ಅಂತ ಮಾಡಿಕೊಂಡು ಅಲ್ಲಿಂದನೂ ಪ್ರೇಯರ್ ಮಾಡಿಕೊಂಡೇ ಹೋಗಿ ಅಲಾರಾಮ್ನ ಆಫ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದು ನೀರು ಕುಡಿದು ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ಸೊ ಇದು ಮರೆತಾಗ ಜೀವನ ಉಲ್ಟಾ ಹೊಡೆದಿದ್ದು ಗೊತ್ತಿದೆ, ಇದನ್ನು ಫಾಲೋ ಮಾಡಬೇಕಾದ್ರೆ ಜೀವನ ತುಂಬ ಚೆನ್ನಾಗಿದ್ದಿದ್ದು ಗೊತ್ತಿದೆ. ಎರಡೂ ಅನುಭವ ಆಗಿರೋದ್ರಿಂದ
ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಲೈಫಲ್ಲಿ ನೀವು ಹೇಗೆ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ನೋಡ್ಕೊಳ್ಳಿ. ಇನ್ನು ಮುಂದೆ ದಯವಿಟ್ಟು ಒಂದು ಸೆಲ್ಫ್ ಡಿಸಿಪ್ಲಿನ್ನ ಹಾಕ್ಕೊಂಡು ನೀವೇ ಒಂದು ನಿಮ್ಮ ಜೀವನಕ್ಕೆ ಬೇಕಾಗಿರುವಂಥ ಒಂದು ಟೈಮ್ ಟೇಬಲ್ನ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ದಿನನ ಅಲ್ಟಿಮೇಟಾಗಿ ಕಳೀರಿ. ಆ್ಯಂಡ್ ಅದರ ಜೊತೆಗೆ ಮಕ್ಕಳುಗಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲ್ ಟೈಮ್ ಆಯಿತು ಅದು ಇದು ಅಂತ ಹೇಳೋದ್ರ ಬದಲು ಎದ್ದು ಕೂತ್ಕೋ, ಥ್ಯಾಂಕ್ಸ್ ಹೇಳು. ಸೊ ಯಾವಾಗಲೂ ಯೂನಿವರ್ಸ್ ಭಗವಂತ ನಮ್ಮ ಜೊತೆಲಿದ್ದಾನೆ ಅಂತ ಪ್ರೇಯರ್ ಮಾಡು, ಥ್ಯಾಂಕ್ ಯು ಅಂತ ಹೇಳಿ ಕೆಳಗಡೆ ಇಳಿದ್ಬಿಟ್ಟು ಭೂಮಿಗೆ ನಮಸ್ಕಾರ ಮಾಡ್ಕೋ. ಇದನ್ನು ಟೀಚ್ ಮಾಡೋದ್ರಿಂದ ಮಕ್ಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ನೆಸ್ ಇರುತ್ತೆ. ಇಲ್ಲಾಂದರೆ ಅವ್ರಿಗೆ ಸ್ಕೂಲಿಗೆ ಹೋದ್ಮೇಲೆ ಡಲ್ ಆಗ್ತಾರೆ, ಅಥವಾ ಅವ್ರಿಗೆ ಇಷ್ಟನೇ ಆಗಲ್ಲ. ಬೆಳಗ್ಗೆ ಎದ್ದೊಳೋದು ಅಂದರೆ ಮಕ್ಳಿಗೆ ಯಾಕೆ ಇಷ್ಟ ಆಗಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಪ್ರೆಷರ್ ಅಂತ. ಮಕ್ಕಳಂತಲ್ಲ, ತುಂಬ ಜನ ಬೆಳಗ್ಗೆ ಯಾಕೆ ಎದ್ದೊಳಕ್ಕಾಗಲ್ಲ ಅಂದರೆ ಬೆಳಗ್ಗೆ ಎದ್ದೊಳೋದು ನಮಗೆ ಪ್ಲೆಷರ್ ಆಗಿಲ್ಲ, ಪ್ರೆಷರ್ ಆಗಿದೆ. ಅಂದರೆ ನಮಗೆ ಖುಷಿ ಕೊಡ್ತಾ ಇಲ್ಲ, ಅದು ನೋವು ಕೊಡ್ತಾ ಇದೆ. ಅದಕ್ಕೆ ನಮಗೆ ಬೆಳಗ್ಗೆ ಎದ್ದೊಳೋದೇ ಬೇಡ ಅಂತ ಅನಿಸುತ್ತೆ. ಸೊ ನಮ್ಮ ಬೆಳಗ್ಗೆನೂ ಖುಷಿ ಕೊಡೋ ಥರ ಇದ್ದರೆ ಯಾವಾಗ ಬೆಳಗಾಗತ್ತಪ್ಪ ಅನ್ನೋ ಖುಷಿ ಇರುತ್ತೆ. ಓಕೆ, ಸೊ ನಮ್ಮ ಬೆಳಗಿನ ದಿನಾನ ನಾವು ಪ್ಲಾಟಿನಮ್ 30 ಥರ ಸೆಲೆಬ್ರೇಟ್ ಮಾಡೋಣ. ನಮ್ಮ ದಿನವನ್ನು ತುಂಬ ಚೆನ್ನಾಗಿ ಆರಂಭ ಮಾಡೋಣ. ಥ್ಯಾಂಕ್ ಯು.